ಹಲೋ ಎವ್ರಿವನ್. ಈ ಒಂದು ವಿಡಿಯೋ ಫಸ್ಟ್ ಇಯರ್ ಬಿ.ಕಾಮ್ ಅಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರತಕ್ಕಂಥದ್ದು. ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಇನ್ ಚಾಪ್ಟರ್ ಇಂದ ಒಂದು ಕ್ವಶನ್ ಕಂಪಲ್ಸರಿ ಆಗಿ ಸೆಕ್ಷನ್ ಸಿ ನಲ್ಲಿ ಬಂದೇ ಬರುತ್ತೆ. ಈ ಒಂದು ಕ್ವಶನ್ ಕೂಡ ಅಷ್ಟೇ ಲಾಸ್ಟ್ ಇಯರ್ 2025 ಅಲ್ಲಿ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ ಒಂದು ಕ್ವಶನ್ಸ್ ಅನ್ನ ಕೇಳಿದರೆ ಆಕ್ಚುಲ್ ಅಮೌಂಟ್ ಆಫ್ ಲಾಸ್ ಮತ್ತೆ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಕೇಳಿರ್ತಕ್ಕಂಥ ಕ್ವಶನ್. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ತರ ಆನ್ಸರ್ ಮಾಡಬೇಕು ಅನ್ನೋದನ್ನ ಈಸಿಯಾಗಿ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆ ನೋಡೋಣ. ಇದು ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಏನಿದೆ ಆ ಒಂದು ಚಾಪ್ಟರ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್. ಲಾಸ್ಟ್ ದಿ ಅಮೌಂಟ್ ಆಫ್ ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್. ನೋಡಿ, ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಬಿಕಾಸ್ ಆಫ್ ಲಾಸ್ ಆಫ್ ಸ್ಟಾಕ್ ಏನ್ ಲಾಸ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ಅಮೌಂಟ್ ಅನ್ನ ನಾವು ಇನ್ಶೂರೆನ್ಸ್ ಕಂಪನಿಯಿಂದ ಕ್ಲೈಮ್ ಮಾಡ್ಕೋಬಹುದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ರೆ. ಸೊ ಏನೇನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಇದೆ. ಡೇಟ್ ಆಫ್ ಫೈರ್, ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಡೇಟ್ ಆಫ್ ಫೈರ್ ಅಂದ್ರೆ ಯಾವಾಗ ಫೈರ್ ಅಕ್ಕರ್ಡ್ ಆಗಿದ್ಯಂತೆ. ಡೇಟ್ ಆಫ್ ಫೈರ್ ಬಂದು 15/8/2024 ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ಅರ್ಥ. ಸ್ಟಾಕ್ ಆಸ್ ಅನ್ 1/4/2023, ದಟ್ ಇಸ್ 1/4/2023 ನಲ್ಲಿ ಎಷ್ಟು ಸ್ಟಾಕ್ ಇದೆ? 51,480 ಇದೆ. ದಟ್ ಇಸ್ ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. 1/4 ಅಲ್ಲಿ ಇದೆ ಅಂತ ಹೇಳಿದ್ರೆ ಅದು ಓಪನಿಂಗ್ ಸ್ಟಾಕ್ ಆಫ್ ದಿ ಕಂಪನಿ. ಸ್ಟಾಕ್ ಆಸ್ ಆನ್ 31/3/2024 75,600 ಇದೆ. ನೋಡಿ, 31/3/2024 ಅಲ್ಲಿ ಇರ್ತಕ್ಕಂಥ ಸ್ಟಾಕ್ ಅನ್ನ ನಾವು ಕ್ಲೋಸಿಂಗ್ ಸ್ಟಾಕ್ ಆಫ್ ದಿ ಕಂಪನಿ ಅಂತ ಕರಿತೀವಿ. ಸೊ ಓಪನಿಂಗ್ ಸ್ಟಾಕ್ 1/4 ಅಲ್ಲಿ ಇರೋದು, 31/3 ನಲ್ಲಿ ಇರೋದು ಕ್ಲೋಸಿಂಗ್ ಸ್ಟಾಕ್ ಆಫ್ ದಿ ಕಂಪನಿ ಕೊಟ್ಟಿದ್ದಾರೆ. 75,600 ಇದೆ. ಸ್ಟಾಕ್ ಸಾಲ್ವೇಜ್ ಅಂತ ಹೇಳಿದ್ರೆ ಗೂಡ್ಸ್ ಸೇವ್ಡ್ ಫ್ರಮ್ ಫೈರ್ ಆಕ್ಸಿಡೆಂಟ್ ಆದಾಗ ಎಷ್ಟು ಗೂಡ್ಸ್ ಸೇವ್ ಆಗಿದೆ ಅಂತ ಅದರ ಅರ್ಥ. ಸ್ಟಾಕ್ ಸಾಲ್ವೇಜ್ ಕೊಟ್ಟಿದ್ದಾರೆ 3,862 ಸ್ಟಾಕ್ ಸಾಲ್ವೇಜ್ ಇದೆ. ದಟ್ ಇಸ್ ಗೂಡ್ ಸೇವ್ಡ್ ಫ್ರಮ್ ಫೈರ್ ಅಂತ ಕರೀತಾರೆ. ಅಮೌಂಟ್ ಆಫ್ ಪಾಲಿಸಿ ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಪಾಲಿಸಿ ಅಮೌಂಟ್ 48,000 ಕೊಟ್ಟಿದ್ದಾರೆ. ಯಾವಾಗ ಕ್ವಶನ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಕಂಪಲ್ಸರಿಯಾಗಿ 5 ಸ್ಟೆಪ್ ಅನ್ನು ಕೂಡ ಮಾಡಬೇಕಾಗುತ್ತೆ. ಬಿಕಾಸ್ ಅವರೇಜ್ ಕ್ಲಾಸ್ ಈಸ್ ಅಪ್ಲಿಕಬಲ್ ಇಫ್ ಪಾಲಿಸಿ ಅಮೌಂಟ್ ಇಸ್ ಗಿವನ್. ಪಾಲಿಸಿ ಅಮೌಂಟ್ ಕೊಟ್ರೆ ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ. ಹಾಗಾಗಿ ನಾವು 5 ಸ್ಟೆಪ್ ಅನ್ನು ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೇಳಿದರೆ ಪರ್ಟಿಕ್ಯುಲರ್ಸ್ 2023-24 ಮತ್ತೆ 1/4/2024 ಟು 15/8/2024 ಕೊಟ್ಟಿದ್ದಾರೆ. ನೋಡಿ, ಈ ಒಂದು 23-24 ಬಂದು ಲಾಸ್ಟ್ ಇಯರ್ ಅಂತ ಕರಿತೀವಿ. ಅಂದ್ರೆ 23-24 ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ 1/4/2023 ಇಂದ ಹಿಡಿದು 31/3/2024 ಅಲ್ಲಿ ಎಂಡ್ ಆಗುತ್ತೆ. ಇದು ಲಾಸ್ಟ್ ಇಯರ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್. ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ಅಮೌಂಟ್ ಎಲ್ಲ ಲಾಸ್ಟ್ ಇಯರ್ ಇರೋದು. ಅಂಡ್ ನೆಕ್ಸ್ಟ್ ಡೇಟ್ ಬಂದು 1/4/2024 ಟು 15/8/24 ಏನ್ ಕೊಟ್ಟಿದ್ದಾರೆ ನೋಡಿ. 1/4/2024 ಬಿಗಿನಿಂಗ್ ಆಫ್ ದಿ ಇಯರ್ ಇಂದ ಹಿಡಿದು ಟು 15/8/24 ಏನಿದೆ ಡೇಟ್ ಇದೆ, ಇದು ಯಾವ ದಿವಸ ಅಂತ ಹೇಳಿದ್ರೆ ನೋಡಿ, ಡೇಟ್ ಆಫ್ ಫೈರ್ ಆಗಿರೋದು 15/8/2024. ಅಂದ್ರೆ ಬಿಗಿನಿಂಗ್ ಆಫ್ ದಿ ಇಯರ್ ಟು ಅಪ್ ಟು ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಆಗೋವರೆಗೂ ಏನೆಲ್ಲ ಇನ್ಫಾರ್ಮೇಶನ್ಸ್ ಇದೆ ಅನ್ನೋದು ಈ ಕಾಲಮ್ ಅಲ್ಲಿ ಕೊಟ್ಟಿರೋದು. ನೋಡಿ, ಎಂಟೈರ್ ಲಾಸ್ಟ್ ಇಯರ್ ಇನ್ಫಾರ್ಮೇಶನ್ಸ್ ಅನ್ನ ಫುಲ್ ನಾವು ಟ್ರೇಡಿಂಗ್ ಅಕೌಂಟ್ಗೆ ತಗೋಬೇಕು. ಅಂಡ್ ಬಿಗಿನಿಂಗ್ ಆಫ್ ದಿ ಇಯರ್ ಟು ಅಪ್ ಟು ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಏನಿದೆ ಅದನ್ನ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ಗೆ ತಗೋಬೇಕಾಗುತ್ತೆ. ನಿಮ್ಗೆ ರ್ಯಾಂಡಮ್ ಆಗಿ ಒಂದೇ ಕಾಲಮ್ಸ್ ಅಲ್ಲಿ 2 ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಅವಾಗ ನೀವು ಕೇರ್ಫುಲ್ ಆಗಿ ನೋಡಬೇಕು. ಇದು ಫುಲ್ ಒಂದು ವರ್ಷ ಏನಿದೆ ಅದು ಟ್ರೇಡಿಂಗ್ ಅಕೌಂಟ್ ಹೋಗ್ಬೇಕು ಅಂತ ಅರ್ಥ. ಇದು ಫುಲ್ ಒಂದು ವರ್ಷ ಇಲ್ಲ. ಬಿಗಿನಿಂಗ್ ಆಫ್ ದಿ ಇಯರ್ ಇಂದ ಹಿಡಿದು ಅಪ್ ಟು ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಆಗೋವರೆಗೂ ಡೇಟ್ ಏನಿದೆ ಅಲ್ಲಿವರೆಗೂ ಇನ್ಫಾರ್ಮೇಶನ್ಸ್ ಇದೆ ಅಂದ್ರೆ ಅದು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ಗೆ ಹೋಗ್ಬೇಕು. ಎರಡು ನಿಮಗೆ ರ್ಯಾಂಡಮ್ ಆಗಿ ಕೊಟ್ಟಿದ್ದಾರೆ. ನೋಡಿ, ಪರ್ಚೇಸ್ ಲಾಸ್ಟ್ ಇಯರ್ ಅಲ್ಲಿ 3,15,800 ಇತ್ತು. ಅಪ್ ಟು ದಿ ಫೈರ್ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಪರ್ಚೇಸ್ 1,57,600 ಇದೆ ಅಂತೆ. ಸೇಲ್ಸ್ 4,57,200 ಲಾಸ್ಟ್ ಇಯರ್ ಇದೆಯಂತೆ. ಅಂಡ್ ಬಿಗಿನಿಂಗ್ ಆಫ್ ಇಯರ್ ಇಂದ ಹಿಡಿದು ಅಪ್ ಟು ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಆಗೋವರೆಗೂ 2,67,800 ಇದೆಯಂತೆ. ವೇಜಸ್ 54,960 ಇದೆ, ಇಲ್ಲಿ 27,560 ಇದೆ. ಕ್ಯಾರೇಜ್ ಇನ್ವರ್ಡ್ 21,800 ಇದೆ, ಇಲ್ಲಿ 6,320 ಇದೆ ಅಂತ ಹೇಳಿದರೆ ಇದು 23-24 ಅಲ್ಲಿ ಇರೋದು ಟ್ರೇಡಿಂಗ್ ಅಕೌಂಟ್ ಹೋಗೋ ಅಮೌಂಟ್. ಬಟ್ ಈ 1/4 ಇಂದ ಹಿಡಿದು 15/8 ವರೆಗೂ ಇರ್ತಕ್ಕಂಥದ್ದು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ಗೆ ಬರ್ತಕ್ಕಂಥ ಅಮೌಂಟ್. And stock have always been valued at 10% below the cost. ನೋಡಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸ್ಟಾಕ್ ಅನ್ನ ಕಂಪನಿ ಯಾವಾಗ್ಲೂ ಯಾವ ತರ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ
10% ಬಿಲೋ ದಿ ಕಾಸ್ಟ್ಗೆ ವ್ಯಾಲ್ಯೂ ಮಾಡ್ತಾ ಇದಾರಂತೆ. ಅದು ಓಪನಿಂಗ್ ಸ್ಟಾಕ್ ಆಗಿರ್ಬೋದು, ಕ್ಲೋಸಿಂಗ್ ಸ್ಟಾಕ್ ಆಗಿರ್ಬೋದು. ಸ್ಟಾಕ್ ಅಂದ್ರೆ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಎರಡು ಕೂಡ 10% ಬಿಲೋ ದಿ ಕಾಸ್ಟ್ ವ್ಯಾಲ್ಯೂ ಮಾಡ್ತಾ ಇದಾರಂತೆ. ಈ ಒಂದು ಕ್ವಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದರೆ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ. ನೋಡಿ, ಇನ್ಶೂರೆನ್ಸ್ ಕ್ಲೈಮ್ ಅನ್ನ ಮಾಡ್ಬೇಕಾದ್ರೆ 5 ಸ್ಟೆಪ್ ಅನ್ನ ನೀವು ಮಾಡಬೇಕು. ಆ 5 ಸ್ಟೆಪ್ ಯಾವ್ದಪ್ಪ ಅಂದ್ರೆ, ಫಸ್ಟ್ ಒನ್ ಸ್ಟೆಪ್ ಬಂದು ಪ್ರಿಪರೇಷನ್ ಆಫ್ ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಬೇಕು. ಇಲ್ಲಿ ಲಾಸ್ಟ್ ಇಯರ್ ಏನಪ್ಪಾ ಅಂತ ಹೇಳಿದ್ರೆ 23 and 24 ಈಸ್ ಲಾಸ್ಟ್ ಇಯರ್ ಅಂತ ಕರಿತೀವಿ. ಇದು ಲಾಸ್ಟ್ ಇಯರ್ ಇನ್ಫಾರ್ಮೇಶನ್. ಒಂದು ವರ್ಷ 23 ಇಂದ 24 ಅಂದ್ರೆ 14 ಇಂದ ಹಿಡಿದು 31 ವರೆಗೂ ಇರ್ತಕ್ಕಂಥ ಫುಲ್ ಇಯರ್ ಇನ್ಫಾರ್ಮೇಶನ್. ಅದು ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಮೊದಲನೇ ಸ್ಟೆಪ್ ಮಾಡಬೇಕು. ಎರಡನೇ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ GP ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿಲ್ಲ, ಹಾಗಾಗಿ ನಾವು GP ರೇಷಿಯೋ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಅಂತ ಕರಿತೀವಿ. ಅಂಡ್ ಥರ್ಡ್ ಸ್ಟೆಪ್ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ಈ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಬಂದು ಬಿಗಿನಿಂಗ್ ಆಫ್ ದಿ ಕರೆಂಟ್ ಇಯರ್ ಇಂದ ಹಿಡಿದು ಅಪ್ ಟು ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಆಗೋವರೆಗೂ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಎಲ್ಲ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ಗೆ ಹೋಗ್ಬೇಕು. ಹಾಗಾಗಿ ಇದು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಹೋಗ್ತಕ್ಕಂಥ ಡೀಟೇಲ್ಸ್ ಅಂತ ಕರಿತೀವಿ. ಇದು ಥರ್ಡ್ ಸ್ಟೆಪ್ ಅಲ್ಲಿ ಇರ್ತಕ್ಕಂಥದ್ದು. ಅಂಡ್ ಫೋರ್ತ್ ಬಂದು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಬೈ ಯೂಸ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ಸ್ ಅನ್ನ ಸ್ಟೆಪ್ 4 ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ. ಅಂಡ್ ಸ್ಟೆಪ್ 5 ಬಂದು ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ, ಹಾಗಾಗಿ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾವು 5ನೇ ಸ್ಟೆಪ್ ಅನ್ನ ಮಾಡಬೇಕು. ಬಿಕಾಸ್ ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ ಅಂತ ಅರ್ಥ. ಇದು ಕ್ವಶನ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್. ಈಗ ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಸೊ ಬನ್ನಿ ಫಸ್ಟ್ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಾವು ಆನ್ಸರ್ ಮಾಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ನೋಡಿ, ಫಸ್ಟ್ ಸ್ಟೆಪ್ ನೀವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅದು ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್, ದಟ್ ಈಸ್ ಬಿಲಾಂಗ್ಸ್ ಟು 2023-24 ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಅನ್ನ ತಗೊಂಡು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಈ ತರ 4 ಕಾಲಮ್ ಹಾಕೊಳ್ಳಿ. ಒಂದು ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂಡ್ ದಿಸ್ ಇಸ್ ಡೆಬಿಟ್ ಸೈಡ್ ಅಂಡ್ ದಿಸ್ ಇಸ್ ಕ್ರೆಡಿಟ್ ಸೈಡ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ಗೊತ್ತಿರಬೇಕು. ನೋಡಿ, ಡೆಬಿಟ್ ಸೈಡ್ ನೀವು ಫಸ್ಟ್ ತಗೊಳ್ತೀರಾ ಅಂತ ಹೇಳಿದ್ರೆ ಸ್ಟಾಕ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಅನ್ನ ತಗೋಬೇಕು. ಸ್ಟಾಕ್ ಆನ್ 1/4/2023 ಓಪನಿಂಗ್ ಸ್ಟಾಕ್ ಇದೆ. ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ತಗೋಬೇಕು. ಹಾಗಾಗಿ ಫಸ್ಟ್ ಒನ್ ಸ್ಟಾಕ್ ಆನ್ ಓಪನಿಂಗ್ ಸ್ಟಾಕ್ ಅಂತ ಏನ್ ಟ್ರೀಟ್ ಮಾಡ್ತೀವಿ. ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 51,480 ಕೊಟ್ಟಿದ್ದಾರೆ. ಬಟ್ ನಾವು ತಗೋಬೇಕಾದ್ರೆ 51,480 ಫುಲ್ ನಾವು ತಗೋಬಾರ್ದು. ಏನಕ್ಕೆ ಅಂದ್ರೆ ಕ್ವಶನ್ಸ್ ಅಲ್ಲಿ ಹೇಳಿದರೆ ಸ್ಟಾಕ್ ಹ್ಯಾಸ್ ಬೀನ್ ಆಲ್ವೇಸ್ ವ್ಯಾಲ್ಯೂಡ್ ಅಟ್ 10% ಬಿಲೋ ದಿ ಕಾಸ್ಟ್ ಅಂತ ಹೇಳಿದ್ದಾರೆ. ನೋಡಿ, 10% ಬಿಲೋ ದಿ ಕಾಸ್ಟ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ 51,480 ಏನ್ ಅಮೌಂಟ್ ಇದೆ ಇಂಟು 10% ಬಿಲೋ ಅಂದ್ರೆ ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ 100 ಡಿವೈಡೆಡ್ ಬೈ 90 ಮಾಡ್ಕೋಬೇಕು. ಆಗ ನಿಮ್ಗೆ 10% ಬಿಲೋ ವ್ಯಾಲ್ಯೂ ಮಾಡ್ತಕ್ಕಂಥದ್ದು ಸಿಗುತ್ತೆ. ಅಂದ್ರೆ 51,480 ಇಂಟು 100 ಡಿವೈಡೆಡ್ ಬೈ 90 ಮಾಡಿದ್ರೆ ನಿಮ್ಗೆ 10% ಬಿಲೋ ದಿ ವ್ಯಾಲ್ಯೂ ಸಿಗುತ್ತೆ. ಸೊ 57,200 ನಿಮ್ಗೆ ವ್ಯಾಲ್ಯೂ ಬರುತ್ತೆ. ಅಂದ್ರೆ ಕಂಪನಿ ಯಾವಾಗಲೂ ಕೂಡ 10% ಬಿಲೋ ವ್ಯಾಲ್ಯೂ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಿಲೋ ಅಂದ್ರೆ ನೀವು ಡಿನಾಮಿನೇಟ್ ಆಗ್ಬೇಕಾದ್ರೆ ಎಷ್ಟು % ಬಿಲೋ ಹೇಳಿದ್ದಾರೆ ಅಷ್ಟು % ನೀವು 100 ಅಲ್ಲಿ ಲೆಸ್ ಮಾಡ್ಕೊಳ್ತಾ ಹೋಗಿ. ಸೊ ಹಾಗಾಗಿ 51,480 ಇಂಟು 100 ಡಿವೈಡೆಡ್ ಬೈ 90 ತಗೋಬೇಕು. 100 ಅಲ್ಲಿ -10 ಲೆಸ್ ಮಾಡ್ಕೊಳ್ಳಿ. ಸಪೋಸ್ 10% ಎಬೋ ಅಂತ ಹೇಳ್ಬಿಟ್ಟಿದ್ರೆ ನಾನು 100 ಡಿವೈಡೆಡ್ ಬೈ 110 ಅಂತ ಹೇಳ್ಬಿಟ್ಟು ಹಾಕೊಳ್ತಿದ್ದೆ. ಬಟ್ ಎಬೋ ಅಥವಾ ಬಿಲೋ ಅಂತ 2 ವರ್ಡ್ ಅನ್ನ ಯೂಸ್ ಮಾಡಿರ್ತಾರೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. 100 ಡಿವೈಡೆಡ್ ಬೈ 90 ಹಾಕೊಳ್ಳಿ. ಬಿಲೋ ಅಂತ ಕೊಟ್ರೆ, ಎಬೋ ಅಂತ ಕೊಟ್ರೆ 100 ಡಿವೈಡೆಡ್ ಬೈ 110 ಹಾಕೊಳ್ಳಿ. ಎಷ್ಟು % ಕೊಟ್ಟಿರ್ತಾರೋ ಅಷ್ಟು % ನೀವು ತಗೋಬೇಕಾಗುತ್ತೆ. ಈಗ ನಿಮ್ಗೆ 57,200 ನಮ್ಗೆ ಅಮೌಂಟ್ ಬಂತು. ಸೊ ಇದು ಫಸ್ಟ್ ಒನ್ ಓಪನಿಂಗ್ ಸ್ಟಾಕ್ ಅನ್ನ ತಗೋಬೇಕು. ಓಪನಿಂಗ್ ಸ್ಟಾಕ್ ಅನ್ನ ನೀವು ಡೆಬಿಟ್ ಸೈಡ್ ತಗೊಂಡ್ರೆ, ಸೊ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ನೀವು ಕ್ರೆಡಿಟ್ ಸೈಡ್ ತಗೋಬೇಕಾಗುತ್ತೆ. ಸೊ ಹಾಗಾಗಿ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ? ಸೊ 1 ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದಾರ? ಎಸ್, ನೋಡಿ 1/4 ಓಪನಿಂಗ್ ಆದ್ರೆ 31st ಕ್ಲೋಸಿಂಗ್ 75,600 ಕೊಟ್ಟಿದ್ದಾರೆ. ದಟ್ ಇಸ್ 31/3/2024 ಅಲ್ಲಿ ಇರ್ತಕ್ಕಂಥ ಕ್ಲೋಸಿಂಗ್ ಸ್ಟಾಕ್ 75,600 ಇದೆ. ಇದು ಫುಲ್ ತಗೋಬೇಕಾ? ಇಲ್ಲ. ನಾವ್ ಯಾವಾಗ್ಲೂ ಕೂಡ ಸ್ಟಾಕ್ ನ ವ್ಯಾಲ್ಯೂ ಮಾಡ್ಬೇಕಾದ್ರೆ 10% ಬಿಲೋ ಅಂತ ಹೇಳಿದ್ರೆ ಓಪನಿಂಗ್ ಸ್ಟಾಕ್ಗೂ ವ್ಯಾಲ್ಯೂ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಕೂಡ ವ್ಯಾಲ್ಯೂ ಮಾಡಬೇಕಾಗುತ್ತೆ. 75,600 ಇಂಟು 100 ಡಿವೈಡೆಡ್ ಬೈ ಬಿಲೋ 10% ಅಂದ್ರೆ 90 ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಿಮ್ಗೆ 75,600 ಇಂಟು 100
ಡಿವೈಡೆಡ್ ಬೈ 90 ಮಾಡಿದ್ರೆ ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 84,000 ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಸೊ ಇದು ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ತಗೋಬೇಕು. ಸೊ ಡೆಬಿಟ್ ಸೈಡ್ ತಗೋಬೇಕಾದ್ರೆ ಟು ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್, ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್ ತಗೋಬೇಕಾಗುತ್ತೆ. ಇದು ಮೊದಲನೇ ಪಾಯಿಂಟ್. ಸೊ 23, 24 ಅಲ್ಲಿ ಇರ್ತಕ್ಕಂಥ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಟು ಪರ್ಚೇಸ್ ಕೊಟ್ಟಿದಾರ ಕ್ವಶನ್ ಅಲ್ಲಿ 23, 24 ಅಲ್ಲಿ. ಎಸ್, ಇಲ್ಲಿದೆ ನೋಡಿ, ಪರ್ಚೇಸ್ ಕೊಟ್ಟಿದ್ದಾರೆ. 23, 24 ಅಲ್ಲಿ ಎಷ್ಟಿದೆ ಅಂತೆ 3,15,800 ಇದೆ. ಸೊ ಹಾಗಾಗಿ 3,15,800 ಪರ್ಚೇಸ್ ಇದೆ ನೋಡಿ. ಪರ್ಚೇಸ್ ನೀವು ಡೆಬಿಟ್ ಸೈಡ್ ತಗೊಂಡ್ರೆ ಸೇಲ್ಸ್ ಅನ್ನ ಕ್ರೆಡಿಟ್ ಸೈಡ್ ತಗೋಬೇಕು. ಸೊ ಬೈ ಸೇಲ್ಸ್ ಪರ್ಚೇಸ್ ಡೆಬಿಟ್ ಸೈಡ್ ತಗೊಂಡಿದ್ದೀನಿ, ಹಾಗಾಗಿ ಸೇಲ್ಸ್ ಇದೆಯಾ 23, 24 ಅಲ್ಲಿ. ಎಸ್, ಸೇಲ್ಸ್ ಇದೆ ನೋಡಿ. 23, 24 ಅಲ್ಲಿ 4,57,200 ಸೇಲ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಕ್ರೆಡಿಟ್ ಸೈಡ್ ಸೇಲ್ಸ್ ತಗೋಬೇಕು. ಓಪನಿಂಗ್ ಸ್ಟಾಕ್ ಡೆಬಿಟ್, ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್, ಪರ್ಚೇಸ್ ಡೆಬಿಟ್, ಸೇಲ್ಸ್ ಕ್ರೆಡಿಟ್ ಸೈಡ್ ತಗೋಬೇಕು. ಇನ್ ಯಾವ್ದನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಯಾ ನೋಡಿ. ವೇಜಸ್ ಇದೆ, ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಹಾಗಾಗಿ ನೀವು ಟ್ರೇಡಿಂಗ್ ಅಕೌಂಟ್ ಅಲ್ಲೇ ತಗೋಬೇಕಾಗುತ್ತೆ. ವೇಜಸ್ ಯಾವ ಸೈಡ್ ಅಪ್ಪ ಅಂದ್ರೆ ವೇಜಸ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ತಗೋಬೇಕು ನೀವು. ಟು ವೇಜಸ್ ಬಂದು 54,960 ವೇಜಸ್ ಇದೆ. 54,960 ವೇಜಸ್ ಕೊಟ್ಟಿದ್ದಾರೆ. ಸೊ ಡೆಬಿಟ್ ಸೈಡ್. ಇನ್ ಯಾವ್ದಾದ್ರು ಇದೆಯಾ 23, 24 ಅಲ್ಲಿ ಅಂತ ಹೇಳಿದ್ರೆ ಎಸ್, ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ. 21,800 ಕ್ಯಾರೇಜ್ ಇನ್ವರ್ಡ್ ಇದೆ. ಕ್ಯಾರೇಜ್ ಇನ್ವರ್ಡ್ ಬಂದು ದಟ್ ಈಸ್ ಟು ಕ್ಯಾರೇಜ್ ಇನ್ವರ್ಡ್ 21,800. ಇನ್ ಯಾವ್ದಾರ ಇನ್ಫಾರ್ಮೇಶನ್ಸ್ ಬಿಟ್ಟಿದೀವ ನೋಡಿ ಟ್ರೇಡಿಂಗ್ ಅಕೌಂಟಿಗೆ ಬರೋದು. ಸೊ ಸ್ಟಾಕ್ ಡೇ ಫೈರ್ ತಗೊಳ್ಳಲ್ಲ, ಓಪನಿಂಗ್ ಕ್ಲೋಸಿಂಗ್ ತಗೊಂಡು ಸ್ಟಾಕ್ ಸಾಲ್ವೇಜ್ ಇಲ್ಲಿ ಬರಲ್ಲ, ಪಾಲಿಸಿ ಅಮೌಂಟ್ ಬರಲ್ಲ. ಪರ್ಚೇಸ್ ತಗೊಂಡ್ವಿ, ಸೇಲ್ಸ್ ತಗೊಂಡ್ವಿ, ವೇಜಸ್ ತಗೊಂಡ್ವಿ, ಸ್ಟಾಕ್ ತಗೊಂಡ್ವಿ, ಅಂಡ್ ಡೆಬಿಟ್ ಸೈಡ್ ಇರೋದೆಲ್ಲ ತಗೊಂಡಿದ್ದೀವಿ, ಅಂಡ್ ಸೇಲ್ಸ್ ಎಲ್ಲ ಕೂಡ ತಗೊಂಡಿದ್ದೀವಿ. ಸ್ಟಾಕ್ ನ 10% ಬಿಲೋ ಮಾಡ್ಕೊಂಡೆ ತಗೊಂಡಿರ್ತಕ್ಕಂಥದ್ದು. ಇನ್ಯಾವುದು ಇಲ್ಲ. ಯಾವುದು ಇಲ್ಲ ಅಂದ್ರೆ ನೀವು ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ ನಿಮ್ಗೆ ಯಾವಾಗ್ಲೂ ಕೂಡ ಯಾವ ಸೈಡ್ ಜಾಸ್ತಿ ಇರ್ಬೇಕಪ್ಪ ಅಂದ್ರೆ ಕ್ರೆಡಿಟ್ ಸೈಡೇ ಜಾಸ್ತಿ ಇರಬೇಕು. ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ. ಸೊ 4,57,200 ಪ್ಲಸ್ 84,000 ಇವೆರಡು ಆಡ್ ಮಾಡಿದ್ರೆ ನಮಗೆ ಟೋಟಲ್ 5,41,200 ಡೆಬಿಟ್ ಕ್ರೆಡಿಟ್ ಸೈಡ್ ಬರುತ್ತೆ. ಡೆಬಿಟ್ ಸೈಡು ಕೂಡ ನಿಮಗೆ 5,41,200 ಅಷ್ಟೇ ಬರಬೇಕು. ಸೊ ಅಷ್ಟೇ ಬರಬೇಕು ಅಂದ್ರೆ ಈಗ ಇಷ್ಟು ಟೋಟಲ್ ಮಾಡಿದ್ರೆ ಅಷ್ಟು ಬರ್ತಾ ಇದೆಯಾ ನೋಡಿ. ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 57,200 ಪ್ಲಸ್ 3,15,800 ಪ್ಲಸ್ 54,960 ಪ್ಲಸ್ 21,800 ಇಷ್ಟು ಆಡ್ ಮಾಡಿದ್ರೆ ನನಗೆ 4,49,760 ಬರುತ್ತೆ. ಬಟ್ ಇಷ್ಟು ಬರ್ತಾ ಇಲ್ಲ ಅಂದ್ರೆ ಬ್ಯಾಲೆನ್ಸಿ ಫಿಗರ್ ಏನಿರುತ್ತೆ ಆ ಬ್ಯಾಲೆನ್ಸಿ ಫಿಗರ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಟು ಗ್ರಾಸ್ ಪ್ರಾಫಿಟ್. ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ, ಗ್ರಾಸ್ ಪ್ರಾಫಿಟ್. ಎಷ್ಟು ಬರುತ್ತೆ ಬ್ಯಾಲೆನ್ಸಿ ಫಿಗರ್ ಅಂತ ಹೇಳಿದ್ರೆ 5 lakh ಗ್ರಾಸ್ ಪ್ರಾಫಿಟ್ ಬಂದು 91,440 ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೊ ಇದು ಗ್ರಾಸ್ ಪ್ರಾಫಿಟ್. ಯಾವಾಗ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಥವಾ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದ್ರೆ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಇದು ಫಸ್ಟ್ ಒನ್, ಗ್ರಾಸ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು ಒಂದು ಫಸ್ಟ್ ಸ್ಟೆಪ್. ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು. ನಿಮಗೆ ವೈ ಡು ಯು ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಅಂತ 2 ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ ಟ್ರೇಡಿಂಗ್ ಅಕೌಂಟ್ ಈಸ್ ಪ್ರಿಪೇರ್ ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು. ಇದು ಮೊದಲನೇ ಸ್ಟೆಪ್ ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ
ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ ಸ್ಟೆಪ್ಸ್ 2 ಬಂದು ಗ್ರಾಸ್ ಪ್ರಾಫಿಟ್ ರೇಷಿಯೋ. ಈ ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಿಮಗೆ ಜಿ ಪಿ ರೇಷಿಯೋ ಫಾರ್ಮುಲಾ ಗೊತ್ತಿರಬೇಕು. ಹೇಗೆ ಈ ಫಾರ್ಮುಲಾ ಹಾಕೋಬೇಕು? ಜಿ ಪಿ ರೇಷಿಯೋ ಅಂದ್ರೆ ಜಿ ಪಿ ರೇಷಿಯೋ ಈಕ್ವಲ್ಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಜಿ ಪಿ ರೇಷಿಯೋ ಬರುತ್ತೆ. ನೋಡಿ, ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಗ್ರಾಸ್ ಪ್ರಾಫಿಟ್ ಕೊಟ್ಟಿರಲಿಲ್ಲ. ಸೊ ನೀವು ಕ್ವಶನ್ಸ್ ಅನ್ನು ನೋಡಿದ್ರೆ ಎಲ್ಲಾದ್ರೂ ಗ್ರಾಸ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ಸ್ಟೆಪ್ಗೆ ಹೋಗ್ಬೋದು. ಸೊ ಯಾವಾಗ ಜಿ ಪಿ ರೇಷಿಯೋ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಥವಾ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದ್ರೆ ನೀವು ಫಸ್ಟ್ ಸ್ಟೆಪ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿಕೊಂಡು ಮಿಸ್ಸಿಂಗ್ ಫಿಗರ್ ಗ್ರಾಸ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಆ ಮುಖಾಂತರ ನೀವು ಸ್ಟೆಪ್ 2 ಜಿ ಪಿ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಈಗ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ ಗ್ರಾಸ್ ಪ್ರಾಫಿಟ್ ಬಂದು ಎಷ್ಟಿದೆಯಪ್ಪ ಅಂದ್ರೆ 91,440 ಗ್ರಾಸ್ ಪ್ರಾಫಿಟ್ ಇದೆ, ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? ನೆಟ್ ಸೇಲ್ಸ್ ಅಂತ ಹೇಳಿದ್ರೆ ಸೊ ನೆಟ್ ಸೇಲ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ನೆಟ್ ಸೇಲ್ಸ್ ಕೊಟ್ಟಿದ್ದಾರೆ ಅಂದ್ರೆ ಸೊ 4,57,200 ನೆಟ್ ಸೇಲ್ಸ್ ಇದೆ. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಬೇಕು. ನೀವು ಇಂಟು 100 ಮಾಡಿದ್ರೆ ನಿಮಗೆ ಜಿ ಪಿ ರೇಷಿಯೋ ಬರುತ್ತೆ. ದಟ್ ಈಸ್ 91,440 ಡಿವೈಡೆಡ್ ಬೈ 4,57,200 ಇಂಟು 100 ಮಾಡಿದ್ರೆ ನಿಮಗೆ ಜಿ ಪಿ ರೇಷಿಯೋ ಎಷ್ಟು ಬರುತ್ತಪ್ಪ ಅಂದ್ರೆ 20% ಸಿಗುತ್ತೆ. ದಟ್ ಈಸ್ ಜಿ ಪಿ ರೇಷಿಯೋ ಈಕ್ವಲ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 20 ಬರುತ್ತೆ. ದಟ್ ಈಸ್ 20%. ಇದು ಜಿ ಪಿ ರೇಷಿಯೋ ಅಂತ ಕರಿತೀವಿ. ದಟ್ ಈಸ್ ಜಿ ಪಿ ರೇಷಿಯೋ. ಜಿ ಪಿ ರೇಷಿಯೋ 20%. ಸ್ಟೆಪ್ 2 ಜಿ ಪಿ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ನಾವು. ಹಾಗಾಗಿ ಜಿ ಪಿ ರೇಷಿಯೋ ಅಂದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಬೇಕು. ಕ್ವಶನ್ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ, ಗ್ರಾಸ್ ಪ್ರಾಫಿಟ್ ನಾವೇ ಫೈಂಡ್ ಔಟ್ ಮಾಡಿದ್ವಿ. ನೆಟ್ ಸೇಲ್ಸ್ ಕೊಟ್ಟಿದ್ದಾರೆ, ಇಂಟು 100 ಮಾಡಿದ್ರೆ ನೀವು ಜಿ ಪಿ ರೇಷಿಯೋ 20% ಸಿಗುತ್ತೆ. ಇದು ಸ್ಟೆಪ್ 2 ಕ್ಯಾಲ್ಕುಲೇಷನ್ ಆಫ್ ಜಿ ಪಿ ರೇಷಿಯೋ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಸ್ಟೆಪ್ 3. ಸ್ಟೆಪ್ 3 ಯಾವುದಪ್ಪ ಅಂತ ಹೇಳಿದ್ರೆ ನೀವು ಜಿ ಪಿ ರೇಷಿಯೋ ಫೈಂಡ್ ಔಟ್ ಮಾಡಿದರೆ ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಥರ್ಡ್ ಸ್ಟೆಪ್ ಬಂದು ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಇಟ್ ಈಸ್ ಸಿಮಿಲರ್ ಟು ಟ್ರೇಡಿಂಗ್ ಅಕೌಂಟ್. ನಾವು ಟ್ರೇಡಿಂಗ್ ಅಕೌಂಟ್ ಏನು ಪ್ರಿಪೇರ್ ಮಾಡಿದ್ವಿ ಸೇಮ್ ಸಿಮಿಲರ್ ಟು ಟ್ರೇಡಿಂಗ್ ಅಕೌಂಟ್ ಅದೇ ತರನೇ ಇರುತ್ತೆ. ಬಟ್ ಈ ಒಂದು ಸ್ಟೆಪ್ ಅನ್ನ ನಾವೇನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಟು ಫೈಂಡ್ ಔಟ್ ಮಿಸ್ಸಿಂಗ್ ಫಿಗರ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಬಟ್ ಇಲ್ಲಿ ಸ್ಟೆಪ್ 3 ನೀವು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು ಎಲ್ಲಿಂದ ಎಲ್ಲಿವರೆಗೂ ಮಾಡಬೇಕು ಅಂದ್ರೆ ಬಿಗಿನಿಂಗ್ ಆಫ್ ದಿ ಇಯರ್. ಬಿಗಿನಿಂಗ್ ಬಂದು 1/4/2024 ಇಂದ ಹಿಡಿದು ಟು ದಿ ಡೇಟ್ ಆಫ್ ಫೈರ್ ಆಗಿರೋದು ಯಾವಾಗ ನಮಗೆ. ಸೊ ಫೈರ್ ಆಗಿರೋದು 15/8/2024. ಸೊ ಇಲ್ಲಿದೆ ನೋಡಿ, ಫೈರ್ ಆಗಿರೋದು 15/8/2024 ಅಪ್ ಟು ದಿ ಡೇಟ್ ಆಫ್ ಫೈರ್. ಇಲ್ಲಿವರೆಗೂ ನಾವು ಪ್ರಿಪೇರ್ ಮಾಡಬೇಕು. ಹೋಲ್ ಇಯರ್ ತಗೊಳ್ಳೋದಿಲ್ಲ, ಬಿಗಿನಿಂಗ್ ಆಫ್ ದಿ ಇಯರ್ ಇಂದ ಹಿಡಿದು ಅಪ್ ಟು ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಆಗಿರೋ ಡೇಟ್ ವರೆಗೂ ನಾವು ತಗೋಬೇಕಾಗುತ್ತೆ. ಅದನ್ನ ನಾವು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಈಗ ನೀವು ಟ್ರೇಡಿಂಗ್ ಅಕೌಂಟ್ ಏನು ಪ್ರಿಪೇರ್ ಮಾಡಿದ್ವಿ ಅದೇ ತರನೇ ತಗೊಳ್ಳಿ. ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಈ ಡೇಟ್ ಅಲ್ಲಿ ಏನೇನಿದೆ ಆ ಒಂದು ಇನ್ಫಾರ್ಮೇಶನ್ಸ್ ಅನ್ನ ನೀವು ಫುಲ್ ತಗೋಬೇಕಾಗತ್ತೆ. ಏನೇನಿದೆ ಅಂತ ಹೇಳಿದ್ರೆ ಈ 1/4 ಇಂದ ಹಿಡಿದು 15/8/24 ಇಲ್ಲಿದೆ ನೋಡಿ. 1/4 ಇಂದ ಹಿಡಿದು 15/8ಗೆ ತಗೋಬೇಕಾದ್ರೆ ನೀವು ಫಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡ್ಬೇಕಾದ್ರೆ ಫಸ್ಟ್ ತಗೋಬೇಕಾದ್ರೆ ನೀವು ಟು ಓಪನಿಂಗ್ ಸ್ಟಾಕ್ ಅನ್ನ ತಗೋಬೇಕು. ಟು ಓಪನಿಂಗ್ ಸ್ಟಾಕ್ ನೋಡಿ, ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ 1/4/2024 ಅಲ್ಲಿ ಕೊಟ್ಟಿದ್ದಾರಾ? ಇಲ್ಲ. ಸೊ ಕ್ವಶನ್ ಅಲ್ಲಿ ಕೊಟ್ಟಿರೋದು ನೋಡಿ, ಓಪನಿಂಗ್ ಸ್ಟಾಕ್ ಬಂದು 1/4/23 ನಲ್ಲಿ ಕೊಟ್ಟಿದ್ದಾರೆ. ಅದು ಲಾಸ್ಟ್ ಇಯರ್ದು. ಹಾಗಾಗಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಂಡೆ. ಆನ್ 31/3/24 ಕೊಟ್ಟಿದ್ರೆ ಅದು ಕ್ಲೋಸಿಂಗ್ ಸ್ಟಾಕು. ಹಾಗಾಗಿ ಲಾಸ್ಟ್ ಇಯರ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಂಡಿದ್ದೀನಿ. ಬಟ್ ನೀವು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ನೋಡಿ, ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಏನಿದೆ ಈ ಕ್ಲೋಸಿಂಗ್ ಸ್ಟಾಕು ನೆಕ್ಸ್ಟ್ ಇಯರ್ಗೆ ಅಂದ್ರೆ 31/3/2024 ಅಲ್ಲಿರೋ ಕ್ಲೋಸಿಂಗ್ ಸ್ಟಾಕ್ ಏನಿದೆ 31/3/2024 ಅಲ್ಲಿರೋ ಕ್ಲೋಸಿಂಗ್ ಸ್ಟಾಕು 84,000 ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ ಅಂದ್ರೆ ಅದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಹಾಗೆ ಡೈರೆಕ್ಟ್ ಆಗಿ ನೀವು 84,000 ಅನ್ನ ತಗೋಬಹುದು. ಇಲ್ಲಿ ನೀವು 10% ಬಿಲೋ ಮಾಡಿಬಿಡಿ. ಯಾಕೆಂದ್ರೆ ನಾನು ಇಲ್ಲಿ ತಗೊಂಡಿರೋ ವ್ಯಾಲ್ಯೂ ಏನಪ್ಪಾ ಅಂತ ಹೇಳಿದ್ರೆ 10% ಬಿಲೋನ ಮಾಡ್ಕೊಂಡೆ ನಾನು ಕ್ಯಾಲ್ಕುಲೇಷನ್ ಮಾಡಿ ತಗೊಂಡಿರೋದು. ಹಾಗಾಗಿ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿಕೇಮ್ ನೆಕ್ಸ್ಟ್ ಇಯರ್ ಓಪನಿಂಗ್ ಸ್ಟಾಕ್ ಆಗುತ್ತೆ. ಹಾಗಾಗಿ ಓಪನಿಂಗ್ ಸ್ಟಾಕ್ ಅನ್ನ ಡೈರೆಕ್ಟ್ ಆಗಿ ತಗೊಂಡಿರ್ತಕ್ಕಂಥದ್ದು 84,000 ಇದು ಓಪನಿಂಗ್ ಸ್ಟಾಕ್ ತಗೋಬೇಕು.
ಓಪನಿಂಗ್ ಸ್ಟಾಕ್ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಟು ಪರ್ಚೇಸ್. ಯಾವುದು ಪರ್ಚೇಸು? ನೋಡಿ, ಈ ಡೇಟಲ್ಲಿ ಪರ್ಚೇಸ್ ಕೊಟ್ಟಿದ್ದೀರ 1/4/24 ಇಂದ 15/8 ಅಲ್ಲಿ ಪರ್ಚೇಸಸ್ ಇದೆಯಾ ಅಂತ ಹೇಳಿದ್ರೆ ಎಸ್. ಕ್ವಶನ್ ನೋಡಿ, ಪರ್ಚೇಸ್ ಬಂದು 1/4/24 ಟು 15/8/24 ಅಲ್ಲಿ. ಸೊ 1,57,600 ನಮಗೆ ಪರ್ಚೇಸ್ ಕೊಟ್ಟಿದ್ದಾರೆ. ಹಾಗಾಗಿ ಪರ್ಚೇಸ್ ಡೆಬಿಟ್ ಸೈಡ್ ತಗೋಬೇಕು ನೀವು. 1,57,000 ಪರ್ಚೇಸ್ ಕೊಟ್ಟಿದ್ದಾರೆ, ಪರ್ಚೇಸ್ ತಗೊಂಡ್ವಿ. ಪರ್ಚೇಸ್ ಡೆಬಿಟ್ ಸೈಡ್ ತಗೊಂಡ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಕ್ಲೋಸಿಂಗ್ ಪರ್ಚೇಸ್ ಡೆಬಿಟ್ ಸೈಡ್ ತಗೊಂಡ್ರೆ ಕ್ರೆಡಿಟ್ ಸೈಡ್ ನೀವು ಸೇಲ್ಸ್ ತಗೋಬೇಕಾಗುತ್ತೆ. ಬೈ ಸೇಲ್ಸ್ ಅನ್ನ ತಗೋಬೇಕು. ಎಷ್ಟು ಕೊಟ್ಟಿದ್ದಾರೆ? 1/4 ಇಂದ ಹಿಡಿದು 15/8 ವರೆಗೂ ಸೇಲ್ಸ್ ಬಂದು ನೋಡಿ 2,67,800 ಇದೆ. ಈ ಅಮೌಂಟ್ ಬಂದು ಸೊ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ಗೆ ಬರ್ತಕ್ಕಂಥದ್ದು. ಹಾಗಾಗಿ ಸೊ 2,67,800 ಸೇಲ್ಸ್ ತಗೊಂಡೆ. ಈಗ ಪರ್ಚೇಸ್ ಆಯಿತು, ಸೇಲ್ಸ್ ಆಯಿತು. ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಇದೆಯಾ ನೋಡಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ 1/4/24 ಇಂದ 15/8 ಅಲ್ಲಿ ವೇಜಸ್ ಇದೆ. ವೇಜಸ್ ಎಷ್ಟಿದೆಯಪ್ಪ ಅಂದರೆ 27,560 ಇದೆ. ದಟ್ ಈಸ್ ವೇಜಸ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ತಗೋಬೇಕು. ಟು ವೇಜಸ್ 27,560 ಕೊಟ್ಟಿದ್ದಾರೆ. ಸೊ ಹಾಗಾಗಿ ವೇಜಸ್ ಬಂದು 27,560 ವೇಜಸ್ ಇದೆ. ಇನ್ಯಾವುದನ್ನ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆಯಾ? ಎಸ್, ಕ್ಯಾರೇಜ್ ಇನ್ವರ್ಡ್ ಇದೆ. ಸೊ ಟು ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಈ ಒಂದು ಕ್ವಶನ್ಸ್ ಅಲ್ಲಿ ಅಂತ ಹೇಳಿದ್ರೆ 6,320 ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ತಗೋಬೇಕು. 6,320 ಡೆಬಿಟ್ ಸೈಡ್ ತಗೊಂಡಿರ್ತಕ್ಕಂಥದ್ದು. ಸೊ ಇನ್ಯಾವುದನ್ನ ಕ್ವಶನ್ಸ್ ಅಲ್ಲಿ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ಸೊ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನು ತಗೊಂಡಿದೀವಿ, ಇನ್ಯಾವುದು ಇಲ್ಲ. ಸೊ ಇನ್ನೇನು ತಗೋಬೇಕು? ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ತಗೊಂಡಾದ್ಮೇಲೆ ಅಂದ್ರೆ ಇನ್ನು ಬ್ಯಾಲೆನ್ಸ್ ಒಂದು ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತೀರಾ. ನೀವು ಏನ್ ತಗೋಬೇಕಪ್ಪ ಇನ್ನ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ನೀವು GP ರೇಷಿಯೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತೀರಾ. ಹಾಗಾಗಿ ಗ್ರಾಸ್ ಪ್ರಾಫಿಟ್ ಅನ್ನ ತಗೋಬೇಕು. ಟು ಗ್ರಾಸ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಗ್ರಾಸ್ ಪ್ರಾಫಿಟ್? 20% ತಗೋಬೇಕು. ಯಾವುದ್ರ ಮೇಲೆ ಗ್ರಾಸ್ ಪ್ರಾಫಿಟ್ 20% ಅಂದ್ರೆ ಯಾವಾಗಲೂ ಸೇಲ್ಸ್ ಮೇಲೆ ತಗೋಬೇಕು. ಹಾಗಾಗಿ ನನ್ನ ಹತ್ರ ಸೇಲ್ಸ್ ಬಂದು 2,67,800 ಇದೆ. ಇದ್ರ ಮೇಲೆ ನೀವು 20% ಅನ್ನ ಮಾಡಿದ್ರೆ ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ 2,67,800 ಇಂಟು 20% ಮಾಡಿದ್ರೆ ನಿಮಗೆ 53,560 ಬರುತ್ತೆ. ದಟ್ ಈಸ್ ಗ್ರಾಸ್ ಪ್ರಾಫಿಟ್ 53,560 ನಿಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಇದು ಡೆಬಿಟ್ ಸೈಡ್ ಗ್ರಾಸ್ ಪ್ರಾಫಿಟ್ ತಗೋಬೇಕು. ಈಗ ನೀವು ಫೈನಲ್ ಆಗಿ ಎಲ್ಲ ಸಿಕ್ಕಿದೆ, ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಬರ್ತಕ್ಕಂಥದ್ದು 3,29,040. ಡೆಬಿಟ್ ಸೈಡೇ ಯಾವಾಗಲೂ ಜಾಸ್ತಿ ಬರಬೇಕು. ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇದ್ದೀರಾ ಅಂದರೆ ಟೋಟಲ್ ಡೆಬಿಟ್ ಸೈಡೇ ಜಾಸ್ತಿ ಬರಬೇಕು. 3,29,040 ಇದೆ. ಕ್ರೆಡಿಟ್ ಸೈಡ್ ಕೂಡ 3,29,040 ಬರಬೇಕು ಅಂದರೆ ಇಲ್ಲಿರೋದು ಬರೀ 2,67,800 ಮಾತ್ರ ಇದೆ. ಇನ್ನು ಬ್ಯಾಲೆನ್ಸಿ ಫಿಗರ್ ಏನಿರುತ್ತೆ, ಇನ್ನು ಬ್ಯಾಲೆನ್ಸಿ ಫಿಗರ್ ಅಂತ ಏನು ಕರಿತೀವಿ, ಆ ಬ್ಯಾಲೆನ್ಸಿ ಫಿಗರ್ನ ಏನಂತ ಕರಿಬೇಕಪ್ಪ ಅಂದರೆ ಬೈ ಕ್ಲೋಸಿಂಗ್ ಸ್ಟಾಕ್ ಆರ್ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಕ್ಲೋಸಿಂಗ್ ಸ್ಟಾಕ್ ಅಥವಾ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂತ ಕರಿತೀವಿ. ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ ನಮಗೆ 61,240 ಬರುತ್ತೆ. 61,240 ಈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂತ ಕರಿತೀವಿ. ಸೊ ನಾವು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ಟು ಫೈಂಡ್ ಔಟ್ ಮಿಸ್ಸಿಂಗ್ ಫಿಗರ್ ಕಾಲ್ಡ್ ಆಸ್ ಎ ಕ್ಲೋಸಿಂಗ್ ಸ್ಟಾಕ್ ಆರ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಈ ಕ್ಲೋಸಿಂಗ್ ಸ್ಟಾಕ್ ಅಥವಾ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದು ಸ್ಟೆಪ್ 3 ನಲ್ಲಿ ಇರ್ತಕ್ಕಂಥದ್ದು ಮಿಸ್ಸಿಂಗ್ ಫಿಗರ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂತ ಕರಿತೀವಿ. ಇದು ಸ್ಟೆಪ್ 3 ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿರೋದು. ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. Next, after completion of step 3, then step 4 ಏನಪ್ಪಾ ಅಂತ ಹೇಳಿದ್ರೆ calculation
ಆಫ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್. ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಆಕ್ಚುಯಲ್ ಲಾಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಜಸ್ಟ್ 2 ಕಾಲಮ್ಸ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್, 2 ಕಾಲಮ್ಸ್ ಹಾಕು. ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್, ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಫಸ್ಟ್ ನೀವೇನ್ ತಗೋಬೇಕಪ್ಪ, ಈ ಒಂದು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಫಸ್ಟ್ ನೀವು ತಗೋಬೇಕಾಗಿರೋದು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಕ್ವಶನ್ ಅಲ್ಲಿ ಕೊಟ್ಟಿದಾರ ನೋಡಿ, ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ತಗೋಬೇಕಾದ್ರೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ತಗೋಬೇಕು. ಇದು ಕ್ವಶನ್ ಅಲ್ಲಿ ಎಲ್ಲೂ ಕೊಡೋದಿಲ್ಲ. ನೀವು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದಾಗ ಸ್ಟೆಪ್ 3 ನಲ್ಲಿ ಬ್ಯಾಲೆನ್ಸಿ ಫಿಗರ್ ಬಂದಿರುತ್ತೆ. ಬ್ಯಾಲೆನ್ಸಿ ಫಿಗರ್ ಕ್ಲೋಸಿಂಗ್ ಸ್ಟಾಕ್ ಏನಿರುತ್ತೆ ಅದನ್ನ ನಾವು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂತ ಕರಿತೀವಿ. ಸೊ ಹಾಗಾಗಿ 61,240 ನಮಗೆ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇದೆ. ಇದು ಯಾವಾಗಲೂ ಕೂಡ ನಿಮಗೆ ಸ್ಟೆಪ್ 3 ನಲ್ಲಿ ಸಿಗುತ್ತೆ. ಸ್ಟೆಪ್ 3 ನಲ್ಲಿ ಆನ್ಸರ್ ಇರುತ್ತೆ. ನೀವು ಚೆಕ್ ಮಾಡಿದ್ರೆ ಸ್ಟೆಪ್ 3 ನಲ್ಲಿ ನೀವು ಆನ್ಸರ್ಸ್ ಅನ್ನ ನೋಡಬಹುದು. 61,250 ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇರುತ್ತೆ. ಇದರಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಲೆಸ್, ಏನನ್ನ ಲೆಸ್ ಮಾಡಬೇಕು ಅಂದ್ರೆ ಗೂಡ್ ಸೇವ್ಡ್ ಅಥವಾ ಸ್ಟಾಕ್ ಸಾಲ್ವೇಜ್. ಸ್ಟಾಕ್ ಸಾಲ್ವೇಜ್ ಕೊಟ್ಟಿದಾರ ನೋಡಿ, ಕೊಟ್ಟಿದ್ರೆ ನೀವು ಇದನ್ನ ಲೆಸ್ ಮಾಡಬೇಕು. ಸ್ಟಾಕ್ ಸಾಲ್ವೇಜ್ ಅಥವಾ ಇದನ್ನ ಗೂಡ್ ಸೇವ್ಡ್ ಅಂತ ಬೇಕಾದ್ರೂ ಕರಿಬಹುದು, ಸೇವ್ಡ್ ಫ್ರಮ್ ಫೈರ್. ಸೊ ಗೂಡ್ಸ್ ಏನಾದರೂ ಸ್ಟಾಕ್ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸೇವ್ ಆಗಿದೆಯಾ ಅಂತ ಕ್ವಶನ್ ಅಲ್ಲಿ ಹೇಳಿರ್ತಾರೆ. ಹೇಳಿದ್ರೆ ತಗೊಳ್ಳಿ, ಹೇಳಿಲ್ಲ ಅಂದ್ರೆ ತಗೋಬೇಡಿ. ಸೊ ಇಲ್ಲಿ ಕ್ವಶನ್ ಅಲ್ಲಿ ಹೇಳಿದೆ ನೋಡಿ, ಸ್ಟಾಕ್ ಸಾಲ್ವೇಜ್ ಅಟ್ 3,862 ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಲೆಸ್ ಮಾಡಬೇಕು ನೀವು ಗೂಡ್ ಸೇವ್ಡ್ ಫ್ರಮ್ ಫೈರ್ ಅಥವಾ ಸ್ಟಾಕ್ ಸಾಲ್ವೇಜ್ ಅಂತ ಏನು ಕೊಟ್ಟಿದ್ದಾರೆ 3,862 ಸ್ಟಾಕ್ ಸಾಲ್ವೇಜ್ ಕೊಟ್ಟಿದ್ದಾರೆ 3,862. ಸೊ ನೀವು ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದೇ ನಿಮಗೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್. ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅಂತ ಕರಿತೀವಿ. ಎಷ್ಟು ಆಕ್ಚುಯಲ್ ಆಗಿ ಲಾಸ್ ಆಗಿರೋದು ಅಂತ ಹೇಳಿದ್ರೆ, ಸೊ 61,240 ಮೈನಸ್ 3,862 ನೀವು ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 57,378 ನಮಗೆ ಆಕ್ಚುಯಲ್ ಲಾಸ್ ಆಗಿದೆ. 57,378 ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅಂತ ಕರಿತೀವಿ. ಇದು ಸ್ಟೆಪ್ 4 ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಇರ್ತಕ್ಕಂಥದ್ದು. ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್. ಸ್ಟೆಪ್ 5 ಬಂದು ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಇದು 5ನೇ ಸ್ಟೆಪ್ ಇರ್ತಕ್ಕಂಥದ್ದು, ಲಾಸ್ಟ್. ಸೊ 5ನೇ ಸ್ಟೆಪ್ ನೀವು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಕ್ವಶನ್ಸ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿದ್ರೆ ನೀವು ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ. ಕ್ವಶನ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿರ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಏನಿದೆ ಇದೇ ನಮಗೆ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಆಗ್ತಾ ಇತ್ತು. ಬಟ್ ಈ ಒಂದು ಕ್ವಶನ್ಸ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಸೊ ಕ್ವಶನ್ಸ್ ಅಲ್ಲಿ ಹೇಳಿದ್ದಾರೆ ಎಷ್ಟು ಅಮೌಂಟ್ ಆಫ್ ಪಾಲಿಸಿ 48,000 ಅಂತ ಕೊಟ್ಟಿದ್ದಾರೆ ನೋಡಿ. ಪಾಲಿಸಿ ಅಮೌಂಟ್ ಅಥವಾ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ. ಹಾಗಾಗಿ ನೀವು ಅಮೌಂಟ್ ಆಫ್ ಕ್ಲೈಮ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ. ಆಗ ನೀವು ಅಮೌಂಟ್ ಆಫ್ ಕ್ಲೈಮ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಫಾರ್ಮುಲಾ ಹಾಕೋಬೇಕಾಗುತ್ತೆ. ಅಮೌಂಟ್ ಆಫ್ ಕ್ಲೈಮ್ ಈಕ್ವಲ್ಸ್ amount of claim equals actual loss of stock divided by stock on the date of fire into policy amount ಮಾಡಿದ್ರೆ ನಿಮಗೆ actual amount of claim ಸಿಗುತ್ತೆ. ಇಷ್ಟಕ್ಕೂ ನಮ್ಗೆ ಆನ್ಸರ್ಸ್ ಎಲ್ಲ ಆಲ್ರೆಡಿ ಮೇಲೆ ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಆನ್ಸರ್ಸ್ ಕ್ವಶನ್ ನಮ್ಗೆ ಆನ್ಸರ್ ಸಿಕ್ಕಿದೆ ನೋಡಿ. ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಬಂದು ಸ್ಟೆಪ್ ನಂಬರ್ 4 ಅಲ್ಲಿ ಇದೆ. ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 57,378 57,378 ನಮಗೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ 57,378 ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಎಷ್ಟಿದೆ. ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಬಂದು ನಮ್ಮ ಹತ್ರ 61,240 ಇದೆ. ಸೊ 61,240 ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇದೆ. ಇಂಟು
ಪಾಲಿಸಿ ಅಮೌಂಟ್ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 48,000 ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ. ಸಿಂಪ್ಲಿಫೈ ಮಾಡಿದ್ರೆ 57,378 ಡಿವೈಡೆಡ್ ಬೈ 16,240 ಇಂಟು 48,000. 48,000 ಮಾಡಿದ್ರೆ ನಮಗೆ 44,973 ನಮಗೆ ಸಿಗುತ್ತೆ. ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ಅಮೌಂಟ್ ಆಫ್ ಕ್ಲೈಮ್ ಒಂದು ನಮಗೆ ಎಷ್ಟು ಅಮೌಂಟ್ ಆಫ್ ಕ್ಲೈಮ್ ಆಕ್ಚುಲ್ ಆಗಿ ನಮಗೆ ಸಿಗ್ತಕ್ಕಂಥದ್ದು ಅಂದರೆ 44,973 ನಮಗೆ ಆಕ್ಚುಲ್ ಅಮೌಂಟ್ ಆಫ್ ಕ್ಲೈಮ್ ಸಿಗುತ್ತೆ. ಇದು ಆಕ್ಚುಲ್ ಅಮೌಂಟ್ ಆಫ್ ಕ್ಲೈಮ್ ಅಂತ ಕರಿತೀವಿ. ಸೊ 44,972.9 ಬರುತ್ತೆ. ಸೊ ರೌಂಡ್ ಅಪ್ ಮಾಡಿಕೊಂಡ್ರೆ ನಿಮಗೆ 44,973 ನಮಗೆ ಆಕ್ಚುಲ್ ಅಮೌಂಟ್ ಆಫ್ ಕ್ಲೈಮ್ ಸಿಗುತ್ತೆ. ಸೊ ಈಗ ನೀವು 5 ಸ್ಟೆಪ್ಪನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ರೆ ನಿಮಗೆ 12 ಅಥವಾ 14 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗ್ತಕ್ಕಂಥದ್ದು. ಇನ್ಶೂರೆನ್ಸ್ ಕ್ಲೈಮ್ ಒಂದು ಈಸಿಯೆಸ್ಟ್ ಕ್ವಶನ್ಸನ್ನು ಮಾಡ್ತಕ್ಕಂಥದ್ದು, ಈಸಿಯೆಸ್ಟ್ ಕ್ವಶನ್ನು. ಸೊ ನಿಮಗೆ ಗೊತ್ತಿರಬೇಕು, ಇದು ಟ್ರೇಡಿಂಗ್ ಅಕೌಂಟ್ ಮಾಡೋದು ಫುಲ್ ಲಾಸ್ಟ್ ಇಯರ್ಗೆ ತಗೋಬೇಕು. ಬಿಕಾಸ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡೋದು ಜಿ ಪಿ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಸೆಕೆಂಡ್ ಸ್ಟೆಪ್ ಬಂದು ಗ್ರಾಸ್ ಪ್ರಾಫಿಟ್ ರೇಷಿಯೋ. ಕ್ವಶನ್ಸಲ್ಲಿ ನಾವು ಜಿ ಪಿ ಕೊಟ್ಟಿಲ್ಲ ಅಂದರೆ ನಾವು ಜಿ ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಜಿ ಪಿ ರೇಷಿಯೋನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಕ್ವಶನಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ಅಥವಾ ಜಿ ಪಿ ರೇಷಿಯೋ ಕೊಟ್ಟಿಲ್ಲ ಅಂದರೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಕ್ವಶನಲ್ಲಿ ಜಿ ಪಿ ಅಥವಾ ಜಿ ಪಿ ರೇಷಿಯೋ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡ್ಬೋದು. ಬಟ್ ಈ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನು ಮಾಡೋದು ಬಿಗಿನಿಂಗ್ ಆಫ್ ದಿ ಇಯರ್ ಇಂದ ಹಿಡಿದು ಅಪ್ ಟು ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಆಗೋವರೆಗೂ ಮಾತ್ರನ ಮಾಡಬೇಕು. ಈ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ನ ಏನಕ್ಕೆ ಪ್ರಿಪೇರ್ ಮಾಡ್ತೀರಾ ಅಂತ ಕೇಳಿದ್ರೆ ಬಿಕಾಸ್ ಆಫ್ ಟು ಫೈಂಡ್ ಔಟ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಪ್ರಿಪೇರ್ ಮಾಡೋದು. ಆ್ಯಂಡ್ ಫೋರ್ತ್ ಸ್ಟೆಪ್ ಆಕ್ಚುಲ್ ಲಾಸ್ ಆಫ್ ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಕ್ವಶನಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿದ್ರೆ ನೀವು ಅವರೇಜ್ ಕ್ಲಾಸ್ ಅಪ್ಲಿಕಬಲ್ ಆಗುತ್ತೆ. ಆಗ ನೀವು ಈ ಫಾರ್ಮುಲಾ ಯೂಸ್ ಮಾಡಿ ಅಮೌಂಟ್ ಆಫ್ ಕ್ಲೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಕ್ವಶನು ಲಾಸ್ಟ್ ಇಯರ್ ನಿಮ್ಮ BCom ಸ್ಟೂಡೆಂಟ್ಸ್ಗೆ ಕೇಳಿರ್ತಕ್ಕಂಥದ್ದು ಬೆಂಗಳೂರು ಯೂನಿವರ್ಸಿಟಿಗೆ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಮಿಸ್ಟೇಕ್ಸ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ಒಂದು ಕ್ವಶನ್ಸ್ಗೆ ನಾನು ಹೇಳಿರೋ ರೀತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್.